ರೇಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ರಕ್ಷಣಾ ಕಾರ್ಯದ ವೇಳೆ ಕ್ಯಾಪ್ಟರ್ ಪತನ, 5 ಯೋಧರು 3 ಸಂತ್ರಸ್ತರ ದುರ್ಮರಣ. ಉತ್ತರಾಖಂಡ್ನಲ್ಲಿ ಮತ್ತೆ ಜವರಾಯನಾಗಿ ಕಾಡ್ತಿದ್ದಾನೆ ವರುಣ್. ಮೋದಿಗೆ ಒಂದು ರೂಲ್ಸ್, ರಾಹುಲ್ಗೆ ಮತ್ತೊಂದು ರೂಲ್ಸ್. ಉತ್ತರಾಖಂಡ್ ಕೇಂದ್ರ ಸರ್ಕಾರಗಳಿಂದ ಪ್ರವಾಹ, ಪಾಲಿಟಿಕ್ಸ್, ಸಾವಿನ ವಿಚಾರದಲ್ಲೂ ಕಾಳಜಿ ಮರೆತ ಲೀಡರ್ಸ್. ಮಣಿಪಾಲ್ ವಿದ್ಯಾರ್ಥಿನಿ ಅತ್ಯಾಚಾರ ಪ್ರಕರಣ, ಸಿಸಿಟಿವಿಯಲ್ಲಿ ಸೆರೆಯಾಯಿತು. ಕಾಮುಕರಿದ್ದ ಆಟೋ ಚಿತ್ರಣ. ಆರೋಪಿಗಳ ಸುಳಿವು ಕೊಟ್ಟೋರಿಗೆ 2 ಲಕ್ಷ ರೂಪಾಯಿ ಬಹುಮಾನ. ಬೊಮ್ಮನಹಳ್ಳಿ ಜಂಕ್ಷನ್ನಲ್ಲಿ ನಡೆದ ಆಕ್ಸಿಡೆಂಟ್ ದೃಶ್ಯ ಸೆರೆ. ಆರೋಪಿ ಪತ್ತೆಗೆ ಹೋದ್ರು ಫೇಸ್ಬುಕ್ ಮೊರೆ. ಹಿಟ್ ಅಂಡ್ ರನ್ ಕೇಸ್ ಭೇದಿಸಿದ ಸಂಚಾರಿ ಪೊಲೀಸರು. ಸ್ಯಾಂಡಲ್ವುಡ್ ಸಿನಿಮಾದಿಂದ ಪ್ರೇರಣೆ, ಹುಡುಗಿಯರ ಕಿಚಾಯಿಸಿದವರನ್ನ ಕೊಂದ ರಿಯಲ್ ವಿಷ್ಣು ಸೇನೆ. ಹೀರೋಗಳಾಗಲು ಹೊರಟ ಬೆಳಗಾವಿ ಯುವಕರು ಸೇರಿದ್ರು ಬಂಧಿಖಾನೆ. ಇವತ್ತು ಬೆಳಿಗ್ಗೆ ಕೊಲೆಯಾಗಿದ್ದ ಉದ್ಯಮಿ ಮಂಜುನಾಥ್ ಕೊಲೆಗೆ ಸಂಬಂಧಪಟ್ಟ ಹಾಗೆ 5ರನ್ನ ಬಂಧಿಸಲಾಗಿದೆ. ಬಿಜೆಪಿ ಮುಖಂಡರು ಆಗಿದ್ದಂತಹ ಮಂಜುನಾಥ್ ಶವ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಕೆಸರಹಳ್ಳಿಯಲ್ಲಿ ಪತ್ತೆಯಾಗಿತ್ತು. ಇನ್ನು ರಕ್ತಸಿಕ್ತಗೊಂಡಿದ್ದಂತಹ ಅವರ ಇನ್ನೋವಾ ಕಾರು ಬೆಂಗಳೂರಿನ ಕಾಡುಗೋಡಿಯ ಸಿಕೆಹಳ್ಳಿ ಬಳಿ ಪತ್ತೆಯಾಗಿತ್ತು. ಮಂಜುನಾಥ್ ಕೊಲೆಯಲ್ಲಿ ಅವರ ಪತ್ನಿ ಮೀನಾ ಕೈವಾಡ ಇರೋ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಮೀನಾ ಸೇರಿದಂತೆ 5ರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅದು ಪಕ್ಕಾ ಹಿಟ್ ಅಂಡ್ ರನ್ ಕೇಸ್. ಆ ಪ್ರಕರಣವನ್ನ ಟ್ರಾಫಿಕ್ ಪೊಲೀಸರು 2 ದಿನಗಳಲ್ಲಿ ಭೇದಿಸಿದ್ದಾರೆ. ಮಿಂಚಿನ ವೇಗದಲ್ಲಿ ಸಂಚಾರಿ ಪೊಲೀಸರಿಗೆ ಆರೋಪಿಯನ್ನ ಬಂಧಿಸಲು ನೆರವಾಗಿದ್ದು ಫೇಸ್ಬುಕ್. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನೋಡಿ ಯಾವುದೋ ಸಿನಿಮಾದಲ್ಲಿ ನಡೆಯೋ ಆಕ್ಸಿಡೆಂಟ್ ನೋಡಿದಂತೆ ಆಯ್ತಲ್ವಾ? ಆದ್ರೆ ಇದು ಪಕ್ಕಾ ರಿಯಲ್ ಸ್ಟೈಲ್. ಹೊಸೂರು ರಸ್ತೆಯ ಬೊಮ್ಮನಹಳ್ಳಿ ಜಂಕ್ಷನ್ನಲ್ಲಿ ನಡೆದ ಭೀಕರ ಅಪಘಾತದ ದೃಶ್ಯವಿದು. ಮೊನ್ನೆ ಭಾನುವಾರ ಮುಂಜಾನೆ 4:15ರ ಸುಮಾರಿಗೆ ನಡೆದ ಘಟನೆ. ರಸ್ತೆ ದಾಟುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಗಾರೆಬಾವಿ ಪಾಳ್ಯದಿಂದ ಸಿಲ್ಕ್ ಬೋರ್ಡ್ ಕಡೆಗೆ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು. ಕಾರಿನ ವೇಗಕ್ಕೆ ಟೀ ವ್ಯಾಪಾರಿ ಹೇಮಾದ್ರಿ ರೆಡ್ಡಿ ಸ್ಥಳದಲ್ಲೇ ಜೀವ ಬಿಟ್ಟಿದ್ದ. ಈ ದೃಶ್ಯ ಸಿಗ್ನಲ್ನಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಯಮರೂಪಿ ಕಾರು ಸಿಲ್ವರ್ ಕಲರ್ ಫೋರ್ಡ್, ಆದರೆ ನಂಬರ್ ಮಾತ್ರ ಅಸ್ಪಷ್ಟವಾಗಿತ್ತು. ಸಿಸಿಟಿವಿ ದೃಶ್ಯ ಜಾಡು ಹಿಡಿದ ಸಂಚಾರಿ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಲು ಫೇಸ್ಬುಕ್ ಮೊರೆ ಹೋದ್ರು. ಈ ದೃಶ್ಯವನ್ನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ರು. ಬಳಿಕ ಬನ್ನೇರುಘಟ್ಟ ರಸ್ತೆಯಲ್ಲಿ ಫೋರ್ಡ್ ಕಾರೊಂದನ್ನ ದುರಸ್ತಿಗೆ ಬಿಟ್ಟಿರೋದು ಗೊತ್ತಾಗುತ್ತೆ. ಕೂಡಲೇ ಕಾರ್ಯಾಚರಣೆ ನಡೆಸಿದ ಮಡಿವಾಳ ಸಂಚಾರಿ ಪೊಲೀಸರು ಆರೋಪಿ ತಾರಾಮೂರ್ತಿಯನ್ನ ಸೆರೆ ಹಿಡಿದ್ರು. ಆ ಗಾಡಿನ ನಾವು ಪತ್ತೆ ಹಚ್ಚಿ ಈಗ ಆಲ್ರೆಡಿ ಆ ಡ್ರೈವರ್ ತಾರಾಮೂರ್ತಿ ಅಂತ ಯಾರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವ್ರಿಗೆ ಈಗ ಕೋರ್ಟ್ಗೂ ಸಹ ಪ್ರೊಡ್ಯೂಸ್ ಮಾಡಲಾಗಿದೆ. ಸೊ ಇದೊಂದು ಬಹಳ ಒಳ್ಳೆಯ ಪ್ರಕರಣ ಇದು. ನಮ್ಮ ಜಂಕ್ಷನಲ್ಲಿ ಕ್ಯಾಮ್ರಾಗಳು ಇರೋದ್ರಿಂದ ಮತ್ತು ಟೆಕ್ನಾಲಜಿ ಬಳಕೆಯಿಂದ ಇಂತಹ ಕೃತ್ಯಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ಹಿಟ್ ಅಂಡ್ ರನ್ ಕೇಸನ್ನು ಭೇದಿಸುವಲ್ಲಿ ನೆರವಾಗಿದ್ದು ಆಧುನಿಕ ತಂತ್ರಜ್ಞಾನ. ಕೇವಲ 2 ದಿನಗಳಲ್ಲಿ ಆರೋಪಿಯನ್ನ ಕೆಡ್ಡಕ್ಕೆ ಬೀಳಿಸಿದ್ದಾರೆ. ಆದರೆ ಅಮಾಯಕನ ಜೀವ ಸದ್ದಿಲ್ಲದೆ ಹೋಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.